ಅರಫಾ ದಿವಸ ಮಾಡಬೇಕಾಗಿರುವ 5 ಕಾರ್ಯಗಳು. ನಂಬರ್ 1, ಉಪವಾಸ. ಅರಫಾ ದಿನದ ಉಪವಾಸವು ಇಂದಿನ ವರ್ಷದ ಪಾಪಗಳು ಮತ್ತು ಬರುವ ವರ್ಷಗಳ ಪಾಪಗಳು ಕ್ಷಮಿಸಲಾಗುವುದು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಂಬರ್ 2, ದುಆಹ್, ಪ್ರಾರ್ಥನೆ. ಪ್ರಾರ್ಥನೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಅರಫಾ ದಿವಸದ ಪ್ರಾರ್ಥನೆಯಾಗಿದೆ. ಲಾ ಇಲಾಹ ಇಲ್ಲಲ್ಲಾಹ್ ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವ ಲಹುಲ್ ಹಮ್ದು ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ನಂಬರ್ 3, ದುಲ್ಹಜ್ 9. ಅರಫಾ ದಿನ ಫಜ್ರ್ ನಮಾಜಿನ ಬಳಿಕ ಆರಂಭಿಸಿ ದುಲ್ಹಜ್ 13 ಅಯ್ಯಾಮು ತಶ್ರೀಕ್ನ ಕೊನೆಯ ದಿನ ಅಸರ್ ನಮಾಜಿನ ಮುಗಿಯುವ ತನಕ ಎಲ್ಲಾ ನಮಾಜುಗಳ ಬಳಿಕವೂ ತಕ್ಬೀರ್ ಹೇಳುವುದು ಸುನ್ನತ್ತಾಗಿದೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ನಂಬರ್ 4, ದಾನ ನೀಡೋದು. ಅರಫಾ ದಿವಸ ಅಲ್ಲಾಹನ ಅನುಗ್ರಹವನ್ನು ಉದ್ದೇಶಿಸಿ ದಾನವನ್ನು ನೀಡಿರಿ. 5, ಸಲಾತ್. ಪುಣ್ಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಮೇಲೆ ಸಲಾತನ್ನು ಹೆಚ್ಚಿಸಿರಿ. ಅಲ್ಲಾಹು ತೌಫೀಕ್ ನೀಡಲಿ.